ನಮಸ್ಕಾರ ಸುವರ್ಣ ನ್ಯೂಸ್ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿ ಶೆಟ್ಟಿ. ಇಂದು ಮಂಗಳವಾರ, ನಾಳೆ ನಾಡಿದ್ದು ಅಂದರೆ ಗುರುವಾರ ತೆರೆ ಕಾಣ್ತಿರುವಂಥ ಚಿತ್ರ. ಸೊ ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ಕ್ಲೂ ಕೊಡ್ತೀನಿ ನಿಮಗೆ ಗೊತ್ತಾಗಿರುತ್ತೆ ಸಹಜವಾಗಿ. ವಜ್ರೇಶ್ವರಿ ಕಂಬೈನ್ಸಿಂದ ಬರುವಂಥ ಎಲ್ಲ ಚಿತ್ರಗಳು ಗುರುವಾರ ರಿಲೀಸ್ ಆಗ್ತವೆ. ಸೊ ಅಂಥ ಮತ್ತೊಂದು ಚಿತ್ರ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಚಿತ್ರ ಯಾರೇ ಕೂಗಾಡಲಿ. ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಯಾರೇ ಕೂಗಾಡಲಿ ಚಿತ್ರದ ನಾಯಕ ನಟ ಪುನೀತ್ ರಾಜ್ಕುಮಾರ್ ಈಗ ನಮ್ಮೊಂದಿಗೆ ಇದ್ದಾರೆ. ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇನ್ನು ಈ ಚಿತ್ರದ ನಟಿ ಸ್ಮಿತಾ ಅವ್ರು ನಮ್ಮೊಂದಿಗೆ, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್. ಸೊ ಇಬ್ಬರ ಜೊತೆಗೆ ಮಾತಾಡ್ತೀನಿ ನಾನು ಈ ಚಿತ್ರದ ಬೇರೆ ಬೇರೆ ಆಯಾಮಗಳ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಈ ಚಿತ್ರದ ಒಂದು ಟ್ರೇಲರ್ ನೋಡ್ಕೊಂಬರೋಣ. ಎಸ್ ಪುನೀತ್, ಈ ಚಿತ್ರದ ಬಗ್ಗೆ ನಾವು ಇದೇ ಫಸ್ಟ್ ಸಲ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಜೊತೆಗೆ, ಅಲ್ವಾ? ಹೌದು. ಯೂಶ್ವಲಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಸುಮಾರು ಸಲ ಮಾತಾಡಿ ಆಫ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್ ಕೆಲವೊಂದು ಸಲ ಸಿಗ್ತೀವಿ, ಮಾತಾಡ್ತೀವಿ. ಬಟ್ ಈ ಸಿನಿಮಾ ಬಗ್ಗೆ ನಾವು ಮಾತಾಡಿರಲಿಲ್ಲ. ಸೊ ಹೀಗಾಗಿ ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನಗೆ ಸಿಗ್ತಾ ಇರೋದು. ಸೊ ಯಾರೇ ಕೂಗಾಡಲಿ ತುಂಬ ಜನ ಇದ್ದಾರೆ ನೋಡಿದೆ ನಾನು. ತುಂಬ ಆ್ಯಕ್ಟರ್ಸ್ಗಳಿದ್ದಾರೆ. ನಿವೇದಿತಾ ಅವರು ಕೂಡ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದೀರಿ ಈ ಚಿತ್ರದಲ್ಲಿ ನೀವು? ಇದರಲ್ಲಿ ನಾನು ಮಾತ್ರ ಅಲ್ಲ, ಯೋಗಿ ಇದ್ದಾರೆ, ಅಫ್ಕೋರ್ಸ್. ಅದೇ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಸಾಧು ಅವರು ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ, ಎಲ್ಲದಕ್ಕಿಂತ ಹೆಚ್ಚು ಗಿರೀಶ್ ಕಾರ್ನಾಡ್ ಅವರು ಇದ್ದಾರೆ. ಒಂದು ಗೆಸ್ಟ್ ಅಪಿರಿಯನ್ಸ್ ಥರನೇ ಅಂತ ಹೇಳ್ಬೋದು. ಮತ್ತು ಈಗಷ್ಟೇ ಸ್ಮಿತಾ ಅಂತ ನಿವೇದಿತಾ ಅವರಿದ್ದಾರೆ, ಮಾಳವಿಕಾ ಅವರಿದ್ದಾರೆ, ಮಾಲ್ವಿಕಾ ಅವರಿದ್ದಾರೆ, ಸಿಂಧು ಭಾವನಾ ಅವರು ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ ಸಿನಿಮಾದಲ್ಲಿ. ಸೊ ಸೌಂಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರಲ್ಲ ಅವಾಗಲೇ, ಜಾಸ್ತಿ ಹೌದು, ನನಗೆ ಹಂಗೆ ಅನಿಸ್ತು. ಅದನ್ನು ಕೇಳ್ಬಿಡ್ತೀನಿ ಪ್ರೇಕ್ಷಕರಿಗೆ ಗೊತ್ತಾಗಲಿ. ನೀವು ಯೂಶ್ವಲಿ ವಜ್ರೇಶ್ವರಿ ಕಂಬೈನ್ಸಿಂದ ಬರುವಂಥ ಪೂರ್ಣಿಮಾ ಬರುವಂಥ ಸಿನಿಮಾಗಳು ಬರ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ. ಅಂದರೆ ಒಂದು 2-3 ವಾರಗಳ ಮುಂಚೆ ಮುಹೂರ್ತದಿಂದ ಹಿಡ್ಕೊಂಡು ಸುದ್ದಿಲಿರುತ್ತೆ. ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸುದ್ದಿ ಅಂತೂ ಆಗ್ತಾ ಇರುತ್ತೆ. ನಾವೇ ಸುದ್ದಿ ಮಾಡ್ತೀವಿ ಅಂದ್ಕೊಳ್ಳಿ. ಬಟ್ ಈ ಸಿನಿಮಾ ಜಾಸ್ತಿ ಸುದ್ದಿ ಮಾಡಲಿಲ್ಲ ನೀವು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ, ಆ ಥರ ಏನು ಅನ್ನಲಿಲ್ಲ, ಆ ಥರ ಏನು ಅನಿಸ್ಲಿಲ್ಲ. ಯಾಕಂದರೆ ನಾವು ರೆಗ್ಯುಲರಾಗಿ ಶೂಟಿಂಗ್ ಶುರು ಮಾಡಿದಾಗ ಮಧ್ಯದಲ್ಲಿ ಏನಂದ್ರೆ ಒಂದು ಪದ್ಧತಿ, ಯಾವಾಗಲೂ ಶೂಟಿಂಗ್ ನಡಿಬೇಕಾದ್ರೆ ಮಧ್ಯದಲ್ಲಿ ಯಾವತ್ತೊಂದು ಪ್ರೆಸ್ ಮೀಟ್ ಆಗಲಿ ಮತ್ತೊಂದಾಗಲಿ ನಾವು ಜನರಲ್ ಆಗಿ ಇಡೋಣ. ಸೊ ಒಂದು 20 ದಿನದಿಂದನೇ ಆಡಿಯೋ ರಿಲೀಸ್ ಆಯಿತು. ಸೊ ಅಲ್ಲೆಲ್ಲರೂ ಬಂದಿದ್ರು. ಅವತ್ತಿಂದ ಆಡಿಯೋ ಬಿಡುಗಡೆ ಆಯಿತು. ನಂತರ ಡೇಟ್ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ, ಅದಕ್ಕೆ ಪ್ರಕಾರವಾಗಿ ಸೆನ್ಸಾರ್ ಆಗಬೇಕು, ಅದೆಲ್ಲ ಆಗಿ ಡೇಟ್ ಫಿಕ್ಸ್ ಆದಮೇಲೆ 20ನೇ ತಾರೀಕು ಅಂತ ಕನ್ಫರ್ಮ್ ಆಗಿತ್ತು. ಓಕೆ. ಇಲ್ಲ, ನಮ್ಮನೆಯಲ್ಲೂ ಅನ್ನಿಸ್ತು, ಏನೋ ಜಾಸ್ತಿ ಏನು ಸೌಂಡ್ ಅಷ್ಟೊಂದು ತುಂಬ. ಬಟ್ ಐ ಥಿಂಕ್ ಇಟ್ ಈಸ್ ಶುರು ಮಾಡಿ ಫೋಕಸ್ಡ್ ಆಗಿ ಮುಗಿಸ್ಬಿಟ್ಟು ಜಸ್ಟ್ ಟ್ರೈಲರ್ ಹೆಂಗೆ ಹೋಗಿ ಯಾವ ಸ್ಪೀಡ್ ಆಗುತ್ತೆ ಹಂಗೆ ಚಕ 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 ಅಂತ. ಸೊ ದೇ ಹ್ಯಾವ್ ನಾಟ್ ಫೌಂಡ್ ಟೈಮ್ ಟು ಮೇಕ್ ನಾಯ್ಸ್ ಆರ್ ದೇ ವಾಂಟ್ ದ ಮೂವಿ ಟು ಮೇಕ್ ಮೋರ್ ನಾಯ್ಸ್ ದೆನ್ ಎನಿಥಿಂಗ್. isn't it a better way? ಅಂದ್ರೆ ಈ ಸಿನಿಮಾ ಬರ್ತಾ ಇದೆ ಅಂತ ಪ್ರೇಕ್ಷಕರಿಗೆ ತಿಳಿಸ್ಬೇಕಷ್ಟೇ. ಅದಾದ್ಮೇಲೆ ಪ್ರೇಕ್ಷಕರು ನೋಡಿ ಸದ್ದಾದ್ರೆ ತುಂಬಾ ಒಳ್ಳೆ ಮಾತು ಆಕ್ಚುಲಿ. ಅಂದ್ರೆ ನಾವು ಸಿನಿಮಾಗಿನ ಮುಂಚೆ ಏನ್ ಮಾತಾಡಿದ್ರು ಕೂಡ ಸಿನಿಮಾದ ಫಸ್ಟ್ ಶೋ ಆದ ನಂತರ ಅದೆಲ್ಲ ಸರಿ ಆಗ್ಬಹುದು ಅಥವಾ ಅದೆಲ್ಲ ಉಲ್ಟಾ ಆಗ್ಬಹುದು. ಇಟ್ ಆಲ್ ಡಿಪೆಂಡ್ಸ್. ನಾವೇನೇ ಮಾತಾಡಿದ್ರು ಅದು ಕರೆಕ್ಟ್ ಅಂತ ಅನಿಸ್ಬೋದು, ಇಲ್ಲ ತಪ್ಪು ಅನಿಸ್ಬೋದು. ಸೊ ಎಷ್ಟು ಬೇಕಷ್ಟು ಮಾತಾಡೋದು ಬಹುಶಃ ಸರಿ ಅಂತ ಅನ್ಕೊಂಡಿರ್ಬೋದು. ಸೊ ನಿವೇದಿತಾ, ತುಂಬಾ ತೊಂದರೆ ಕೊಡ್ತೀನಿ ಅನ್ಸುತ್ತೆ ಎಲ್ಲರಿಗೂ. ಮೆಮೊರಿ ಟೆಸ್ಟ್ ಅದನ್ನೇ ಇಟ್ಕೊಳ್ಳಿ ಸದ್ಯಕ್ಕೆ. ಏನು ಮಾಡ್ತಾ ಇದ್ದೀರಾ ನೀವು ಯಾರೇ ಕೂಗಾಡಲಿ? ಒಂದು ಬಲವಾದ ಅಗ್ರೆಸಿವ್ ಪಾತ್ರ ಮಾಡ್ತಾ ಇದ್ದೀನಿ. ಬಟ್ ಪಾತ್ರದ ಬಗ್ಗೆ ಹೆಚ್ಚಾಗಿ ಏನು ಹೇಳೋ ಹಂಗಿಲ್ಲ ಅಂತ ಡೈರೆಕ್ಟರ್ ಆಜ್ಞೆ ಮಾಡಿದ್ದಾರೆ. ಸೊ ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್ ರೋಲ್. ಹಾಗೆ ನೀವು ಹಿಂಗೆ ಹೇಳಿರೋದು ನಾವು ಅವ್ರಿಗೆ ಏನು ಕೇಳಬೇಕು ನಾನು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪಾತ್ರ ಏನು ಅಂತ ಕೇಳ್ಬೇಕು ಅನ್ಕೊಂಡಿದ್ದೆ ನಾನು. ಈಗ ಅವನ್ನ ಕೇಳಿ. ಓಕೆ, ನಿಮ್ಮ ಪಾತ್ರ? ನನ್ನ ಪಾತ್ರ? ಎಸ್. ಏನು ಹೆಸರು ನಿಮ್ಮ ಪಾತ್ರದ್ದು? ನನ್ನ ಪಾತ್ರದ ಹೆಸರು ನೀವು ಹೇಳಿದ ಸ್ಟೈಲ್ ಕೇಳಿದೆ. ಬಟ್ ನಾನು ಈ ಪಿಕ್ಚರ್ಲಿ ಒಂದು ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರು ಯೋಗಿ. ಓಕೆ. ಸೊ ಪಾತ್ರದ ಹೆಸರು ಕೇಳ್ತಿದ್ರೆ ಇನ್ನೇನು ಸಿನಿಮಾ ರಿಲೀಸ್ ಆಗುತ್ತೆ, ನಾಳೆ ಗೊತ್ತಾಗ ಯಾರೇ ಕೂಗಾಡಲಿ ಎಲ್ಲರೂ ಕೇಳಿಸ್ಕೊಳ್ಳಿ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಈ ಸಿನಿಮಾದಲ್ಲಿ ಒಂದು ಖುಷಿ ಆಗೋದೇನೆಂದರೆ, ಅಫ್ಕೋರ್ಸ್ ಮೇನ್ ಕ್ಯಾರೆಕ್ಟರ್ ಆಗಿ ನಾನು ಇರ್ಬೋದು, ಯೋಗಿ ಇರ್ಬೋದು. ಬಟ್ ಏನೋ ಸಿನಿಮಾ ಪ್ರಕಾರವಾಗಿ ನೋಡಿದ್ರೆ ಎಲ್ಲರದು ಅವ್ರವ್ರದ್ದೇ ಆದಂಥ ಒಂದೊಂದು ಸಪ್ರೇಟ್ ಆದಂಥ ಒಂದೊಂದು ಒಂದು ಕತೆ ಅಥವಾ
ಒಂದು ಒಡಿಯೋಸ್ ಅಂದರೆ ಇಟ್ಸ್ ಲೈಕ್ ಎಲ್ಲರ ಮೇಲೂ ಒಂದು ಸಬ್ಜೆಕ್ಟ್ ಇರ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಇಟ್ ಇಸ್ ಅ ಫಿಲ್ಮ್. ಇವ್ರಿಗೆ ಜಾಸ್ತಿ ಕ್ಯಾರೆಕ್ಟರ್, ಅವ್ರಿಗೆ ಜಾಸ್ತಿ ಕ್ಯಾರೆಕ್ಟರ್ ಅಂತ ಇಲ್ಲ, ಇದೊಂದು ಸಿನಿಮಾ ಅದಷ್ಟೇ. ಓಕೆ. ಒಂದು ಸಿನಿಮಾ ನೋಡಿ ಬಂದಾಗ ಒಂದು ಪುಸ್ತಕ ಓದ್ದಂಗೆ, ಒಂದು ಪುಸ್ತಕ ಓದಿದಾಗ ಏನಾಗುತ್ತೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ತಲೆಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಸಿನಿಮಾನು ಅಷ್ಟೇ. ದರ್ ಆರ್ ಲಾಡ್ ಆಫ್ ಎಲಿಮೆಂಟ್ಸ್ ಇನ್ ದ ಫಿಲ್ಮ್. ಎಲ್ಲ ಕಡೆನೂ ಒಂದೊಂದು 2-4 ಗಂಟೆ ಒಂದು ಟೂರ್ ಥರ ಕರ್ಕೊಂಡು ಹೋಗುತ್ತೆ ಸಿನಿಮಾ. ಸೊ ಅಂದರೆ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ. ಇಟ್ಸ್ ನಾಟ್ ಲೈಕ್ ಅಂದರೆ ಬೇಡದೇ ಇರೋ ಅಂಥದ್ದು ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಇಟ್ ಇಸ್ ಅ ನೈಸ್ ಫಿಲ್ಮ್. ಇಟ್ಸ್ ಅ ಫೀಚರ್ ಫಿಲ್ಮ್. ಒಂದು 2-4 ಗಂಟೆ ಕುಟುಂಬದಲ್ಲಿ ಎಲ್ಲರೂ ಕೂತ್ಕೊಂಡು ನೋಡೋಂಥ ಒಂದು ಒಳ್ಳೆ ಸಿನಿಮಾ. ಎಸ್. ನಾನು ಪುನೀತ್ ಅವ್ರ ಜೊತೆಗೆ ಇನ್ನೂ ಕೆಲವು ವಿಚಾರಗಳು ಮಾತಾಡಿದ್ದೆ ಮತ್ತು ನಿವೇದಿತಾ ಅವ್ರ ಜೊತೆಗೆ. ಅದರ ಜೊತೆಗೆ ನಾನು ಈ ಚಿತ್ರದ ಕೆಲವೊಂದು ವಿಜುವಲ್ಸ್ ಮತ್ತು ಒಂದು ಹಾಡು ಕೂಡ ಇದೆ. ಈ ಹಾಡನ್ನು, ದೃಶ್ಯಗಳನ್ನ ನೋಡೋಣ, ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.